ಬೆಂಗಳೂರಲ್ಲಿ ಇದೀಗ ಕಾಲರ ಕಾಯಿಲೆ ಹೆಚ್ಚಾಗ್ತಾ ಹೋಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಇದೀಗ ಆರೋಗ್ಯ ಇಲಾಖೆ ಒಂದ್ ಕಡೆ ಅಲರ್ಟ್ ಆಗಿದ್ರೆ ಜಲಮಂಡಳಿ ಕೂಡ ಒಂದ್ ಕಡೆ ಅಲರ್ಟ್ ಆಗಿದೆ. ಹಲವೆಡೆಯಿಂದ ನೀರಿನ ಮಾದರಿ ಸಂಗ್ರಹಕ್ಕೆ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗ್ತಾ ಇದೆ. ಕಾವೇರಿ ನೀರು ಚರಂಡಿ ನೀರಿನೊಂದಿಗೆ ಕಲುಷಿತ ಆಗ್ತಾ ಇದೆ. ಕಲುಷಿತ ನೀರು ಪತ್ತೆ ಹಚ್ಚೋದಕ್ಕೆ ತಂಡ ರಚನೆಯನ್ನ ಕೂಡ ಮಾಡಲಾಗಿದೆ. ಪ್ರತಿದಿನ ಮಾದರಿ ಪ್ರಯೋಗಾಲಯಕ್ಕೆ ಕಳುಹಿಸಿ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಜಲಮಂಡಳಿ ಅಧ್ಯಕ್ಷ ಡಾಕ್ಟರ್ ರಾಮ್ ಪ್ರಸಾದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಪಬ್ಲಿಕ್ ಕನ್ನಡಕ್ಕೆ ರಾಮ್ ಪ್ರಸಾದ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ದಿನದಿಂದ ದಿನಕ್ಕೆ ಕಾಲರ ಕಾಯಿಲೆ ಹೆಚ್ಚಾಗ್ತಾ ಇದೆ. ಈ ಕುರಿತು ಜಲಮಂಡಳಿ ಕೂಡ ಅಲರ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡದ ನಿರಂತರ ಸುದ್ದಿಗೆ ಸ್ಪಂದನೆ ಸಿಕ್ಕಿದೆ. BMCRI ಹಾಸ್ಟೆಲ್ನ ವಿದ್ಯಾರ್ಥಿಗಳು ಒಂದು ಕಡೆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು BMCRI ಹಾಸ್ಟೆಲ್ಗೆ ಇದೀಗ ನವೀಕರಣ ಭಾಗ್ಯ ಸಿಕ್ಕಿದೆ. ಅವ್ಯವಸ್ಥೆ ಆಗರವಾಗಿದ್ದಂತಹ BMCRI ಹಾಸ್ಟೆಲ್ ಕಲುಷಿತ ನೀರು, ಕಳಪೆ ಆಹಾರದಿಂದ ಕಾಲರ ಕಾಯಿಲೆ ಕೂಡ ಹರಡಿತ್ತು. ರಿಪಬ್ಲಿಕ್ ಕನ್ನಡದಲ್ಲಿ BMCRI ಹಾಸ್ಟೆಲ್ನ ಕರ್ಮಕಾಂಡದ ಬಗ್ಗೆ ವರದಿಯನ್ನ ಕೂಡ ಬಿತ್ತರ ಮಾಡಲಾಗಿತ್ತು. ವಿದ್ಯಾರ್ಥಿಗಳ ಪರ ರಿಪಬ್ಲಿಕ್ ಕನ್ನಡ ನಿಂತಿತ್ತು. ಇದೀಗ ಹಾಸ್ಟೆಲ್ ನವೀಕರಣಕ್ಕೆ 2 ಕೋಟಿ ರೂಪಾಯಿ ರಿಲೀಸ್ ಮಾಡಲಾಗಿದೆ. 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡುವುದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಪ್ಯಾಲೇಸ್ ಗ್ರೌಂಡ್ ಸಮೀಪ ನಿರ್ಮಾಣಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ನೋಟಿಸ್ ಆಫ್ ಗೌರ್ಮೆಂಟ್ ಅವರು ರೆನೋವೇಷನ್ಗೆ ಅಂತ 2 crores ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಅದಾಗಿದ ತಕ್ಷಣ ವಿಲ್ ರಿಪೇರ್ ಆ್ಯಂಡ್ ರಿಮಾಡೆಲ್ ಆ್ಯಂಡ್ ಅಪ್ಗ್ರೇಡ್ ಆಲ್ ದ ಹಾಸ್ಟೆಲ್ಸ್ ಆ್ಯಂಡ್ ನ್ಯೂ ಹಾಸ್ಟೆಲ್ ಅಬೌಟ್ 65 crores ವರ್ತ್ ಇಟ್ ಇಸ್ ಬೀಯಿಂಗ್ ಕನ್ಸ್ಟ್ರಕ್ಟೆಡ್. ಅದಕ್ಕೂ ಅಪ್ರೂವಲ್ ಆಗಿದೆ. ಸೊ ಪೇಪರ್ ಅಪ್ರೂವಲ್ ಆಗಿದೆ. ಅದೆಲ್ಲ ಆದರೆ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಆಗುತ್ತೆ. ಬಿಕಾಸ್ ಲಿಮಿಟೆಡ್ ನಂಬರ್ ಆಫ್ ಹಾಸ್ಟೆಲ್ಸ್ ಆ್ಯಂಡ್ ಮೋರ್ ಸ್ಟೂಡೆಂಟ್ಸ್ ಇರೋದ್ರಿಂದ ಸ್ವಲ್ಪ ಇಶ್ಯೂಸ್ ಇದೆ. ಅದನ್ನು ಸಾರ್ಟ್ ಔಟ್ ಆಗುತ್ತೆ. ಸೊ ದಿಸ್ ಮ್ಯಾಟರ್ ವಿ ಬ್ರಾಟ್ ನೋಟಿಸ್ ಆಫ್ ಗೌರ್ಮೆಂಟ್ ಅವರು ರೆನೋವೇಷನ್ಗೆ ಅಂತ 2 crores ಗೌರ್ಮೆಂಟ್ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ. ಸೊ ಟೆಂಡರ್ ಪ್ರೊಸೆಸ್ಸಲ್ಲಿದೆ. ಅದಾಗಿದ ತಕ್ಷಣ ವಿಲ್ ರಿಪೇರ್ ಆ್ಯಂಡ್ ರಿಮಾಡೆಲ್ ಆ್ಯಂಡ್ ಅಪ್ಗ್ರೇಡ್ ಆಲ್ ದ ಹಾಸ್ಟೆಲ್ಸ್ ಆ್ಯಂಡ್ ನ್ಯೂ ಹಾಸ್ಟೆಲ್ ಅಬೌಟ್ 65 crores ವರ್ತ್ ಇಟ್ ಇಸ್ ಬೀಯಿಂಗ್ ರಿಪಬ್ಲಿಕ್ ಕನ್ನಡದಲ್ಲಿ ಕರಾವಳಿಯ 3 ಕಲಿಗಳು ಮಾತನಾಡುವಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ಮುಂದೆ ತೆರೆದಿಡ್ತಿದ್ದೇವೆ. ಮಂಗಳೂರು, ಉಡುಪಿ, ಚಿಕ್ಕಮಗಳೂರು, ಕಾರವಾರ ಅಭ್ಯರ್ಥಿಗಳು ನಮ್ಮ ಸ್ಟುಡಿಯೋದಲ್ಲಿ ಅಭ್ಯರ್ಥಿಗಳು ಮಾತುಗಳನ್ನಾಡಿದ್ದಾರೆ. ಬ್ರಿಜೇಶ್ ಚೌಟ, ಶ್ರೀನಿವಾಸ ಪೂಜಾರಿ, ವಿಶ್ವೇಶ್ವರ ಹೆಗಡೆ ಕಾಗೇರಿ ತಮ್ಮ ಕ್ಷೇತ್ರಗಳ ಬಗ್ಗೆ 3 ಅಭ್ಯರ್ಥಿಗಳು ತಮ್ಮ ಮತದಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂಜೆ 7ಕ್ಕೆ ಸಂಪೂರ್ಣ ಸಂದರ್ಶನ ಪ್ರಸಾರ ಆಗುತ್ತೆ. ಹಾಗಾದ್ರೆ ಈ 3 ಕಲಿಗಳು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದರ ಕುರಿತು ನೋಡ್ತಾ ಹೋಗೋಣ. ಈ ಬಾರಿಯ ಚುನಾವಣೆ ಬಿಲ್ಲವರು ಮತ್ತೆ ಬಂಟರ ನಡುವಿನ ಚುನಾವಣೆಯೋ ಅಥವಾ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವಿನ ಚುನಾವಣೆಯೋ? ಬಂಟರು ಮತ್ತು ಬಿಲ್ಲವರು ಒಟ್ಟಾಗಿ ನಡೆಸುವ ಚುನಾವಣೆ ಅಲ್ಲ, ಲೆಕ್ಕವೇ ಬೇಡ. ಬಂಟರು, ಬಿಲ್ಲವರು, ಮಗುವೀರರು, ಪರಿಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದವರು ಎಲ್ಲರೂ ಒಟ್ಟಾಗಿ ಸೇರಿಸಿ ಈ ರಾಷ್ಟ್ರಕ್ಕೋಸ್ಕರ ನಡೆಸುವಂಥ ಚುನಾವಣೆ. ಅನಂತಕುಮಾರ್ ಹೆಗಡೆ ಅವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ. ಇದೇನಾದ್ರು ಸ್ವಲ್ಪ ನಿಮ್ಗೆ ಅನಂತಕುಮಾರ್ ಹೆಗಡೆ ಅವರು ಬಂದು ಪ್ರಚಾರದಲ್ಲಿ ಸೇರ್ಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಈಗಲೂ ಇದೆಯಾ? ಈಗಲೂ ಇದೆ. ನಳಿನ್ ಕುಮಾರ್ ಕಟೀಲ್ ಬಿಟ್ಟರೆ ಬೇರೆ ಯಾರೂ ಕ್ಯಾಂಡಿಡೇಟ್ ಇಲ್ಲ ಅನ್ನೋ ಕಾರಣಕ್ಕಾಗಿ ಚೌಟ ಅವ್ರಿಗೆ ಸಿಗ್ತಾ, ಅಥವಾ ಚೌಟ ಇಸ್ ದ ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋ ಕಾರಣಕ್ಕಾಗಿ ಸಿಗ್ತಾ? ಬೆಸ್ಟ್ ಕ್ಯಾಂಡಿಡೇಟ್ ಅನ್ನೋದಿದ್ರೆ ಯಾಕೆ? ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಪಾರ್ಟಿಯಲ್ಲಿ ನಾವು ಕಾರ್ಯಕರ್ತರಾಗಿ ಕೆಲಸ ಮಾಡೋದು ನಮ್ಮ ಧರ್ಮ. ಹಿರಿಯರು ಯಾವ ಯೋಚನೆ ಇಟ್ಕೊಂಡು ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಅಂಥದ್ದು ನಮ್ಗೆ ಗೊತ್ತಿಲ್ಲ. ನಮಗೆ ಕಾರ್ಯಕರ್ತನಿಗೆ ಪಾರ್ಟಿಯ ಜವಾಬ್ದಾರಿ ಕೊಟ್ಟರೆ ಪಾರ್ಟಿಯ ಜವಾಬ್ದಾರಿಯ ಕೆಲಸ, ಜನಪ್ರತಿನಿಧಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರೆ ಆ ಕೆಲಸ. ಈ ಅವಕಾಶವನ್ನು ಹಿರಿಯರು ಒಂದು ವಿಶ್ವಾಸವನ್ನಿಟ್ಟು ನನ್ನ ಮೇಲೆ ಅವಕಾಶವನ್ನು ಕೊಟ್ಟಿದ್ದಾರೆ.